ನಂತರ ನೀವು ಯಾವುದೋ ಒಂದು ಕೇಸನ್ನು ಒಬ್ಬ ವ್ಯಕ್ತಿಯ ವಿರುದ್ಧ ಕೇಸ್ ಹಾಕ್ತೇನೆ ಅಂದರೆ ಪ್ರಮುಖವಾಗಿ ನೀವು ಸರಿಯಾದ ಒಂದು ರೀತಿಯಾಗಿ ಒಂದು ಕೇಸನ್ನು ಹಾಕಬೇಕಾಗತ್ತೆ. ಯಾವ ರೀತಿಯಾಗಿ ಕೇಸ್ ಹಾಕಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಪ್ರಿಪೇರ್ ಆಗಬೇಕಾಗತ್ತೆ ಕೇಸ್ ಹಾಕೋದಕ್ಕೆ. ಏನಂತ ಹೇಳಿ, ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದೆಯಾ, ಈ ವ್ಯಕ್ತಿಯ ವಿರುದ್ಧ ನಾನು ಕೇಸ್ ಫೈಲ್ ಮಾಡಿ ನಾನು ಗೆಲ್ತೀನಿ ಅನ್ನೋದು ಮುಖ್ಯವಾಗಿರುತ್ತೆ. ಸರಿಯಾದ ಒಂದು ದಾಖಲಾತಿಗಳನ್ನ ನೀವು ಸಿದ್ಧಪಡಿಸ್ಕೋಬೇಕಾಗತ್ತೆ. ಮತ್ತು ಯಾವ ನ್ಯಾಯಾಲಯಕ್ಕೆ ನೀವು ಕೇಸ್ ಹಾಕ್ತಿದ್ದೀರಿ, ಯಾವ ನ್ಯಾಯಾಲಯಕ್ಕೆ ವ್ಯಾಪ್ತಿಗೆ ನಿಮ್ಗೆ ಕೇಸ್ ಬರುತ್ತೆ, ಒಂದು ಸೀನಿಯರ್ ಡಿವಿಷನ್ ಬರುತ್ತೋ, ಜೂನಿಯರ್ ಡಿವಿಷನ್ ಬರುತ್ತೋ, ಅಲ್ಲ ಕ್ರಿಮಿನಲ್ ಸ್ವರೂಪದ ಕೇಸ್ ಆಗಿರುತ್ತೋ, ಅದು ಸಹ ನೀವು ಸರಿಯಾಗಿ ನೀವು ತಿಳ್ಕೊಬೇಕಾಗುತ್ತೆ. ಯಾವುದೇ ಒಂದು ಕೇಸ್ ಹಾಕ್ಬೇಕಾದ್ರೆ ಒಂದು ಲೀಗಲ್ ನೋಟಿಸನ್ನು ಕೊಟ್ಟು ಕೇಸ್ ಹಾಕೋದು ಅತಿ ಮುಖ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮ ಏನು ಒಂದು ಲೀಗಲ್ ನೋಟಿಸ್ ಕೊಟ್ಟಿರ್ತೀರೋ ಅದು ಸಂಪೂರ್ಣವಾಗಿ ಅವನಿಗೆ ಮನವರಿಕೆ ಆಗಿರಬೇಕು, ಗೊತ್ತಾಗಿರಬೇಕು. ಇನ್ ಕೇಸ್ ಏನಾದ್ರು ಅವ್ನು ತಪ್ಪಾಗಿದ್ದರೆ ಅವನು ಅಲ್ಲೇ ಸೆಟ್ಲ್ಮೆಂಟ್ಗೆ ಬರ್ಬೋದು, ಅಥವಾ ನ್ಯಾಯಾಲಯಕ್ಕೆ ಬಂದು ಅವನು ತಕರಾರು ಏನಿದೆ ಅದನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದರೆ ಪ್ರಮುಖವಾಗಿ ವಕೀಲರ ನೇಮಕ. ಆ ವಕೀಲರು ಆ ವಿಷಯವಾಗಿ ಪರಿಣಿತಿಯನ್ನು ಹೊಂದಿದಾರಾ ಇಲ್ವೋ ಅದ್ರ ಬಗ್ಗೆ ನೀವು ಕೂಲಂಕುಷವಾಗಿ ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಕೇಸ್ ಕೊಡಬೇಕು ಸ್ನೇಹಿತರೆ. ಮತ್ತು ಯಾವ ಸ್ವರೂಪದಾಗಿರುತ್ತೆ, ಒಂದು ಇಂಜೆಕ್ಷನ್ ಸೂಟ್ ಫೈಲ್ ಮಾಡ್ತಿದ್ರು, ಅಥವಾ ಡಿಕ್ಲರೇಷನ್ ಸೂಟ್ ಫೈಲ್ ಮಾಡ್ತಿದ್ರು, ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಫೈಲ್ ಮಾಡ್ತಿದ್ರು, ಅಥವಾ ಇಜೆಕ್ಟ್ಮೆಂಟ್ ಸೂಟ್ ಫೈಲ್ ಮಾಡ್ತಿದ್ರು, ಅದು ಯಾವ ಸ್ವರೂಪದ ದಾವೆಯನ್ನು ನೀವು ಹಾಕ್ತಾ ಇದ್ದೀರಾ ಅದ್ರ ಬಗ್ಗೆನೂ ಸಹ ನೀವು ಸಂಪೂರ್ಣವಾಗಿ ತಿಳಿದು ನಂತರದಲ್ಲಿ ಕೇಸನ್ನು ಹಾಕಬೇಕು. ನಿಮ್ದು ಯಾವುದೇ ರೀತಿ ಡಾಕ್ಯುಮೆಂಟ್ ಇಲ್ಲ, ಎವಿಡೆನ್ಸ್ ಇಲ್ಲ ಅಂತ ಇಟ್ಕೊಂಡು ಕೇಸ್ ಹಾಕಿದ್ರೆ ಖಂಡಿತವಾಗಲೂ ಕೇಸ್ ನಿಲ್ಲೋದಿಲ್ಲ. ಸರಿಯಾದ ರೀತಿಯಾದ ಡಾಕ್ಯುಮೆಂಟ್ಗಳನ್ನ ಪಡೆದುಕೊಂಡು ನಿಮ್ಮದು ಎವಿಡೆನ್ಸ್ ಕರೆಕ್ಟಾಗಿದ್ದಾಗ ಮಾತ್ರ ಕೇಸ್ ಹಾಕಿ, ಇಲ್ಲ ಅಂದರೆ ಸುಮ್ಮನೆ ಟೈಮು ಹಣ ಎರಡು ಪೋಲಾಗುತ್ತೆ. ಥ್ಯಾಂಕ್ ಯು.